ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ಕಾರ. ಸರ್, ನಮಗೊಂದು ವೈಟ್ ಬಣ್ಣದ್ದು ವೈಟ್ ಫೋರ್ಡ್ ಪಿಕೋ ಕಾರ್ ಗಾಡಿ ಹಾಕಿದಾರಲ್ಲ, ಸೇಲ್ಗಿದೆ ಅಂತ. ಹೌದು ಸರ್. ಏನೈತ್ರಿ ಸರ್ ಮಾಡಲ್ಲು? 2014 ಸರ್. 2014 ಮಾಡಲ್ ಐತ್ರಿ? ಹೌದು. ಓಕೆ. ತಾವು ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಸೆಕೆಂಡ್ ಓನರ್ ಸರ್. ಗಾಡಿ ನಿಮ್ಮದು ಯಾರು ತೊಗೊಂತಾರೆ ಕಸ್ಟಮರು, ಅವರು 3ನೇ ಓನರ್ ಆಗ್ತಾರೆ ರೀ? ಹೌದು ಸರ್. ಸರ್, ಇಲ್ಲಿ ತನಕ ಕಿಲೋಮೀಟರ್ ಎಲ್ಲ ಎಷ್ಟು ಓಡೈತ್ರಿ ತಮ್ಮದು ಗಾಡಿ ರನ್ನಿಂಗು? ಕರೆಕ್ಟಾಗಿ 62,294 ಹೊಡಿದೆ ಸರ್. 62,294 ಕಿಲೋಮೀಟರ್ ಓಡೈತ್ರಿ? ಹೌದು ಸರ್. ಓಕೆ. ಜೆನ್ಯೂನ್ ಕೆಲಸ ಇದು ಜೆನ್ಯೂನ್ ರನ್ನಿಂಗ್ ಓಡೈತ್ರಿ? ಹೌದು ಹೌದು. ಓಕೆ. ಅದು ನಮ್ಮ ತಮ್ಮ ಯೂಸ್ ಮಾಡ್ತಾ ಇದ್ದು, ಅವನು ಫಾರಿನ್ ಹೊಂಟಾದಾಗ ನಮ್ದು ಇನ್ನೊಂದು ಗಾಡಿ ಇತ್ತಲ್ಲ, ಈ ಗಾಡಿ ಜಾಸ್ತಿ ರನ್ ಆಗ್ತಾ ಇರಲಿಲ್ಲ. ಹೌದಾ? ಹೌದು ಓಕೆ. 14 ಮಾಡಲು ನ್ಯೂ ವರ್ಷನ್ ಇದು? ಹೌದೌದು. 14 ಮಾಡಲ್ ನ್ಯೂ ವರ್ಷನ್ ಇದು. ಓಕೆ ರೀ ಸರ್. ಟೈರ್ ಪರ್ಸೆಂಟೇಜ್ ಎಲ್ಲ ಸರ್, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಏನಿದೆ ಟೈರ್ ಐತಲ್ಲ ರೀ ತಮ್ಮ ಗಾಡಿಗೆ, ಎಷ್ಟು ಐತ್ರಿ ಸರ್ ಪರ್ಸೆಂಟೇಜ್? 4 ಹೊಸ ಟೈರ್ 100% ಇದೆ. ಹೊಸವು ಐತ್ರಿ? ಎಲ್ಲ ಬಿಸ್ಟನ್ ಟೈರು. ಬಿಸ್ಟನ್ ಟೈರ್ ಬಿಸ್ಟನ್ ಹಾಕಿದ್ರೆ? ಟೈರು. ಹೌದು, 8,000 ರೂಪಾಯಿ ಟೈರು ಒಂದೊಂದು ಟೈರ್ಗೆ. ಓಕೆ. ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಇದೆ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಸರ್, ಗಾಡಿ ಬಾಡಿ ನೆನಪಿಲ್ಲ, ಅದು ಕೂಡ ಯಾವ ಥರ ಇಟ್ಕೊಂಡಿರತ್ತವೆ ಪ್ರೆಸೆಂಟು? ಯಾಕಂದ್ರೆ 14 ಬಾಡ್ಲು ಅಂದ್ರೆ ನೀವು ಹೆಂಗೆ ಹೊಡೆದ್ರು ಹಾಳಾಗಲ್ವಲ್ಲ. ನೀವು ವರ್ಷ ಆದ್ಮೇಲೆ ಅದು ಪ್ರಾಬ್ಲಮ್ ಬರಲ್ಲ, ಹೆಂಗೆ ಪಡೆದ್ರು ಬರಲ್ಲ. ಯಾಕಂದ್ರೆ ಇಂಜಿನ್ ವಾರಂಟಿ ಕಂಪನಿಯಿಂದನೇ 2 ಲಕ್ಷ ಕೊಟ್ಬಿಟ್ಟಿರ್ತಾನೆ. 2 ಲಕ್ಷ ಕಿಲೋಮೀಟ್ರು? ಕಂಪನಿ 2 ಲಕ್ಷ ಈಗ ಕೊಡ್ತಾ ಇರೋದು 13ರಿಂದ ಮೇಲ್ಗಡೆ ಎಲ್ಲ 14 2 ಲಕ್ಷ ವಾರಂಟಿನೇ ಕೊಡ್ತಾರೆ ಅವರು. ಓಕೆ. ಇಂಜಿನ್ ಆಗಲಿ ಹೊಸ ಬೇಕು, ಬ್ಯಾಟ್ರಿ ಹೊಸದು, ಇಂಜಿನ್ ಸಮಸ್ಯೆ ಏನಿಲ್ಲ, ಒಳ್ಳೆ ಗನ್ ಗಾಡಿ ಇದೆ. ಕರೆಕ್ಟ್ 10 ಸೆಕೆಂಡಲ್ಲಿ 100 ಮೇಲೆ ಹೋಗ್ಬೋದು ಸ್ಪೀಡ್, ಅಷ್ಟು ಆ ಥರ ಗನ್ ಆಗಿದೆ. ಓಕೆ. ಡೀಸೆಲ್ ಉಂಟಲ್ಲ ಇದು? ಡೀಸೆಲ್ಲು 25 ಬರುತ್ತೆ ಮೈಲೇಜು? ಮೈಲೇಜ್ 25 27 ಬರ್ತದೆ. 23ಕ್ಕಿಂತ ಮೋಸ ಇಲ್ಲ ಸಿಟಿಲಿ. ಓಕೆ. ಲಾಂಗಲ್ಲಿ ನೀವು ಹೋಗ್ತೀರಂದ್ರೆ 25 ಮೇಲ್ಪಟ್ಟು ಬರುತ್ತೆ ಅಂತ ಹೇಳ್ತಾ ಇದ್ರೆ ತಾವು? ಲಾಂಗಲ್ಲಿ ಹೋದ್ರೆ 25 ಮೇಲೆ, ನಮಗೆ ನಾವು 100 ರೀಚ್ ಮಾಡಿದ್ರೆ ನಮಗೆ ಒಂದು 25 ಸಿಗುತ್ತೆ. ಒಂದು 80ರಲ್ಲಿ ಹೋದ್ರೆ 27 ಸಿಗುತ್ತೆ. ಓಕೆ. ಕಿಲೋಮೀಟರ್ ಡಿಪೆಂಡು ಸ್ಪೀಡು? ಹೌದು, ನಾವು ಹೆಂಗೆ ಓಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್. ಓಕೆ ಸರ್. ತಮ್ಮದೇನು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ? ಆಕ್ಸಿಡೆಂಟ್ ಇಲ್ಲ, ಯಾವುದೇ ಆಕ್ಸಿಡೆಂಟ್ ಯಾವುದೂ ಇಲ್ಲ. ಓಕೆ. ಸಂಪೂರ್ಣವಾಗಿ ತಮ್ಮ ಕೈಯಲ್ಲಿ ಶುದ್ಧ ಕ್ಲಿಯರ್ ಇರೋ ವೆಹಿಕಲ್ ಮಾತ್ರ? ಹೌದು. ಓಕೆ ಸರ್. ಈ ಗಾಡಿ ಒಳಗೆ ಸರ್ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಕಂಪ್ನಿ ಫಿಟ್ಟೆಡ್ ಬಂದಿರೋದು ಆಗಿರ್ಬೋದು, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟೆಡ್ ಮಾಡಿಸಿರೋದು ಉಂಟಾ? ಹೌದೌದು. ಇದು ಆಂಡ್ರಾಯ್ಡ್ ಸಿಸ್ಟಮ್ ಮತ್ತೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಇದೆ. ಅದು ಡೈಮಂಡ್ ಸೆಟ್ ಅದು. ಅದು ಎಕ್ಸ್ಟ್ರಾ ಮಾಡಿಸಿರೋದು ಸ್ಪೀಕರ್ಸ್ ಎಲ್ಲ ಸೇರಿಸಿ ಅವೇ ಅದು ಆಂಡ್ರಾಯ್ಡ್ ಸಿಸ್ಟಮ್ಗೆ ಒಂದು 40,000 35,000 ಖರ್ಚು ಮಾಡಿದ್ವಿ. ಅದು ಬಿಟ್ಟರೆ ಇನ್ನೆಲ್ಲ ABS ಒಳಗಡೆ ಬರುವಂಥ ಪವರ್ ಶೇರಿಂಗ್, ಪವರ್ ವಿಂಡೋಸ್ ಅದೆಲ್ಲ ಕಂಪ್ನಿ ಇದೆ. ಓಕೆ. ಮಾಮೂಲಿ ಬರುವಂಥದ್ದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಆಗಿರ್ಬೋದು, ಇದು ಎಲ್ಲ ಕೂಡ ಪ್ರತಿಯೊಂದು ಕಂಪ್ನಿ ಫಿಟ್ಟೆಡ್ ಬಂದಿರೋದು ಆಗಿರೋದ್ರಿಂದ ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಫಿಟ್ಟೆಡ್ ಮಾಡಿಸಿರೋದು. ತಾವು ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಹಿಂದ್ಗಡೆ ಫ್ರಂಟ್ ಸೈಡ್ದು, ಬ್ಯಾಕ್ ಸೈಡ್ದು, ಮತ್ತು ತಾವು ಬ್ಯಾಕ್ ಕ್ಯಾಮ್ರಾಗಳು ಆಮೇಲೆ ABS ವರ್ಷನ್ ಅಲ್ಲಿ 2 ಇದೆ. ಇದು ABS ವರ್ಷನ್ 1 ಇದು. ಅಂದ್ರೆ ಗೊತ್ತಿಲ್ಲ ನನಗೆ, ಕಂಪನಿಯವ್ರು ಹೇಳಿದ್ದು. ತುಂಬಾ ಎಷ್ಟೋ ABS ಅಲ್ಲಿ 2 ಇದೆ ಇದು. ಅಂದ್ರೆ ನೀವು 100
150 ಹೋಗ್ತಾ ಇರಲಿ, ಜಸ್ಟ್ 2-3 ಸೆಕೆಂಡಲ್ಲಿ ಗಾಡಿ ನಿಂತ್ಕೊಳ್ಳೋದು. ಹ್ಞೂ 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 ಅಂದ್ರೆ ಆ ಥರ ಚೇಂಜ್ ಮಾಡಿದ್ದಾರೆ. ಅಂದರೆ ಗಾಡಿ ಈಗ ತುಂಬ ಆಕ್ಸಿಡೆಂಟ್ ಆಗಬಾರ್ದು ಅಂತ. ಹ್ಞೂ ಹ್ಞೂ ಓಕೆ. ಆಮೇಲೆ ಹೆಡ್ಲೈಟು ಕೂಡ ಚೇಂಜು. ಹೆಡ್ಲೈಟು ಮೊದಲು ಇಂಡಿಕೇಟರ್ ಟಾಪಲ್ಲಿ ಬರ್ತಾ ಇತ್ತು, ಈಗ ಹ್ಯಾಂಡಲ್ ಕೆಳಗಡೆ ಬರ್ತದೆ. ಹ್ಞೂ 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 ಸಿಸ್ಟಮ್ ಕೂಡ ಚೇಂಜ್ ಆಗಿದೆ ಇಂಡಿಕೇಟರ್ದು. ಅಂದರೆ ವರ್ಷನ್ ಚೇಂಜ್ ಇದೆ. ಅದೇ ಅದೇ ಓಕೆ ಸರ್. ಈಗ ಗಾಡಿ ಹೋಗಿ ಡಾಕ್ಯುಮೆಂಟ್ಸ್ನು ಕೂಡ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇರುವಂಥದ್ದು. ಎಫ್ ಸಿ ಬಂದ್ಬಿಟ್ಟು 2030 ಏನೋ ಐತೆ. ಇನ್ಸೂರೆನ್ಸ್ ಫ್ರೆಶ್, ನೆನ್ನೆ ಮಾಡಿಸಿರೋದು. ಫ್ರೆಶ್ ಆಗಿ ಸಿಗ್ತೈತೆ, 1 ವರ್ಷ ಸಿಗ್ತೈತೆ ಅಂದರೆ ಇನ್ಸೂರೆನ್ಸ್. ಹಾಂ, ನೆನ್ನೆ ಮಾಡಿಸಿರೋದು. ನಾಳೆಯಿಂದ ಅದು ಅಪ್ಡೇಟ್, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಇನ್ಸೂರೆನ್ಸು. ಇವತ್ತಿನ ಸ್ಟಾರ್ಟ್ ಆಗಿಲ್ಲ, ಯಾಕಂದ್ರೆ ಲ್ಯಾಪ್ಸ್ ಆಗ್ಬಿಟ್ಟಿತ್ತು 2 ದಿನ ಹ್ಞೂ 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 ಇನ್ಸೂರೆನ್ಸು. ಅದಕ್ಕೆ ನೆನ್ನೆ ಕಟ್ಟಿದಾಗ ನಾಳೆಯಿಂದ ಅದು ರನ್ನಿಂಗ್ ಆಗುತ್ತೆ, 20ನೇ ತಾರೀಕಿಂದ. ಓಕೆ ಸರ್. ನಾಳೆಯಿಂದ 1 ವರ್ಷ. ಹ್ಞೂ ಕರೆಕ್ಟ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ, ಪೋರ್ಟಿಗೋ ಕಾರ್ಗೆ ಪ್ರೈಸ್? ಸರ್ 14 ಮಾಡಲು. ಹ್ಞೂ ನಾವು ಎಲ್ಲ ಗಾಡಿ ಒಳ್ಳೆ ಕಂಡೀಷನಲ್ಲಿ ಐತೆ, ಹ್ಞೂ ಎಲ್ಲ ಇದೈತೆ. ಓಕೆ. ನಾನು 280 ಹೇಳ್ತಾ ಇದ್ದೀನಿ. ಹ್ಞೂ ಅದು ಕಡಿಮೆ ರೇಟೇ, 2014 ಮಾಡಲು. ಅದು ಲೋನ್ ಸಿಗೋಂಥ ಗಾಡಿ ಯಾರೂ ಕೊಡಲ್ಲ. ಎಲ್ಲ 3.5 ಲಕ್ಷ, ಸೆಕೆಂಡ್ ಶೋರೂಮಲ್ಲಿ 3-4 ಲಕ್ಷ ಹೇಳ್ತಾರೆ. ಹ್ಞೂ 3.5 ಲಕ್ಷ ಮೇಲೆ ಹೇಳ್ತಾರೆ. ಓಕೆ. ನಾನು 280 ಹೇಳ್ತೀನಿ. ಹ್ಞೂ ಫೈನಲ್ ನಿಮ್ಮ ಚಾನಲಿಂದ ಬಂದರೆ ಖಂಡಿತ ಒಂದು 265 ಕೊಡ್ತೀನಿ ಸರ್. ಮಾಡಲು 2014 ಐತ್ರಿ, ನ್ಯೂ ವರ್ಷನ್ನು. ತಾವು ಆಲ್ರೆಡಿ ಓನರ್ ಕೂಡ ಜಾಸ್ತಿ ಏನಾಗಿಲ್ಲ, ಸೆಕೆಂಡ್ ಓನರು. ಗಾಡಿ ನಿಮ್ದು ಯಾರು ತೊಗೊಂತಾರೆ ಕಸ್ಟಮರು 3 ಓನರ್ ಆಗ್ತಾರೆ. ತಾವು ಹೇಳಕತ್ತಿದ ರೇಟ್ ಕೂಡ 2,80,000 ಅಲ್ಲ? ಹೌದು. ಓಕೆ. ನಮ್ಮ ಕಡೆಯಿಂದ ಯಾಕಂದರೆ 14 ಮಾಡಲ್ ಇದೆ, ಗಾಡಿ ಮಾಡಲ್ ಇದೆ. ಓಕೆ. ಮಾಡಲ್ ಇದೆ. ಮತ್ತು ಟೈರು ಹೊಸದು, ಟೈರು 4 ಹೊಸ ಟೈರು, ಬ್ಯಾಟ್ರಿ ಹೊಸದು, ಎಲ್ಲ ಸಿಸ್ಟಮ್, ಎಲ್ಲ ಥರನೂ ಫೀಚರ್ಸ್ ಇದೆ. ಆಕ್ಸೆಸರಿ ಒಳಗಡೆ ನೀವು ತಾವು ಹೇಳ್ದಂಗೆ ಇಂಟೀರಿಯರು, ಇವಾಗ ಮ್ಯೂಸಿಕ್ ಸಿಸ್ಟಮ್ ಕೂಡ ಕಾಸ್ಟ್ಲಿ ಇರೋದು ಹಾಕಿದ್ದಾರೆ ಅಂತ ಹೇಳ್ತಿದ್ರೆ. ಇವಾಗ ಮತ್ತು ಬ್ಯಾಟ್ರಿ ಆಗಿರ್ಬೋದು, ಟೈರ್ ಆಗಿರ್ಬೋದು, ಮತ್ತು ಇನ್ಸೂರೆನ್ಸ್ ಕೂಡ ಪ್ರೆಸೆಂಟು ಕಟ್ಟಿದೆ ಅಂತ ಹೇಳ್ತಾ ಇದ್ದೀರಾ, ಹೌದಾ? ಹೌದು, ಆಮ್ರಾನ್ ಬ್ಯಾಟ್ರಿ ಹಾಕ್ಸ್ತೀವಿ. ಯಾಕಂದ್ರೆ ಅದು ಎಕ್ಸೈಡ್ ಕಂಪನಿದೇ ಇತ್ತು ಮೊದಲು. ಅದು ಅಂದರೆ ವಾರಂಟಿ ಮುಗಿದೋಗಿತ್ತು, ಅದನ್ನು ಡೌನ್ ಆಗ್ತಾ ಇತ್ತು. ಅಂದರೆ ಈ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ರೆ ಕೆಪಾಸಿಟಿ ತಡೆಯಲ್ಲ, ಅದಕ್ಕೆ ಹೊಸ ಬ್ಯಾಟ್ರಿನೇ ಹಾಕ್ತೀವಿ. ಹೌದು. ಓಕೆ ಸರ್. ತಾವು ಹೇಳಕತ್ತಿದ ರೇಟ್ ಕೂಡ 2.80 ಹೇಳಕತ್ತೀರಿ. ನಮ್ಮ ಕಡೆ ಅಂತ ಬಂದವರಿಗೆ 2.60, 2.65? 265 ಸರ್. 2.65. ಯಾಕಂದ್ರೆ ಗಾಡಿ ಹಂಗಿದೆ, ಗಾಡಿ ಸೂಪರ್ ಹಂಗೆ ಆ ಥರ ಗಾಡಿ ಹಂಗಿದೆ. ಯಾಕಂದ್ರೆ ಮಾಡಲ್ ಬೇರೆ ಇದೆ. ಈಗ ಹೆಂಗೆ ಮಾಡೋದು, 2011, 12 ಹೋದ್ರೂ 2 ಲಕ್ಷ ಹೇಳ್ತಾರೆ ಅಲ್ವಾ? ಓಕೆ. ಇದು 14 ಮಾಡಲು. ಇವಾಗ ಗಾಡಿ ಕಂಡೀಷನ್ ಇದ್ದರೆ, ಗಾಡಿ ಅವ್ರು ಹೇಳ್ದಂಗೆ ಎಕ್ಸ್ಪೆಕ್ಟೇಷನ್ ಥರ ಇದ್ದರೆ ಗಾಡಿ ಖಂಡಿತವಾಗಿ ತೊಗೊತಾರೆ ಕಸ್ಟಮರ್. ಯಾಕಂದರೆ ಈ ಥರ ಗಾಡಿನೇ ಹುಡುಕ್ತಾ ಇರ್ತಾರೆ. ಯಾಕಂದರೆ ನೀವು ಕೂಡ ಈಗ 14 ಮಾಡಲು ಸಿಕ್ಟ್ ಹೋಗ್ತೀನಿ ಅಂದರೆ 4.5 ಲಕ್ಷ ಹೇಳ್ತಾರೆ ಅಲ್ವಾ? ಅಂಥದ್ರಲ್ಲಿ ಇದು ಒಳ್ಳೆ ಡೀಸೆಲ್ ಮೈಲೇಜ್, ಈಗ ಒಳ್ಳೆ ಮಾರ್ಕೆಟ್ ಇರೋಂಥದ್ದು ಫಿಗೋ. ಓಕೆ. ಆಲ್ಮೋಸ್ಟ್ ಅವರು ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋರು ಗಾಡಿ ಹುಡುಕಾಡಲ್ಲ ಕಸ್ಟಮರು. ಯಾವ ಥರ ಹುಡುಕಾಡ್ತಾರೆ ಅಂದರೆ, ಇವಾಗ ಇಂಜಿನಿಯರಿಂಗ್ ಆಗಿರ್ಬೋದು ಮತ್ತು ಡಾಕ್ಟರ್ ಆಗಿರ್ಬೋದು, ಒಟ್ಟು ಯೂಸ್ ಜಾಸ್ತಿ ಆಗ್ಲಾರ್ದು ಗಾಡಿನ ಹುಡುಕಾಡ್ತಾರೆ. ಹೌದು ನೋಡಿ, ಈಗ ನಾವು ಬರೀ 62,000 ಅಷ್ಟೇ ಓದಿರೋದು. ಯಾಕಂದರೆ ಈಗ ನಾವು ಎಷ್ಟು ಬೇಕಷ್ಟೇ ನಮ್ಮ ತೆಗಿತಾ ಇರೋದು, ನಾವು ಸುಮ್ಮನೆ ಇದು ಮಾಡಲ್ಲ. ಈಗ ನಮಗೆ ನಾವು ಎಲ್ಲಾರ ಲ್ಯಾಂಡ್ ಹೋಗ್ಬೇಕಂದ್ರೆ ದೊಡ್ಡ ಗಾಡಿ ಎತ್ಕೊಂಡು ಹೋಗ್ತೀವಿ. ಏನೋ ಒಬ್ರು ಎಲ್ಲಾರು ಹೋಗ್ಬೇಕು, ಆ ಥರ ನಾವು ಯೂಸ್ ಮಾಡಿರೋದು. ಬಟ್ ಒಳ್ಳೆ ನಮ್ಮ ಕಂಪ್ನಿ ಸರ್ವಿಸೇ ಮಾಡಿಸೋದು. ಎಲ್ಲ ರೀಸೆಂಟ್ ಆಯಿಲ್ ಸರ್ವಿಸು ಮತ್ತು ಕೂಲೆಂಟು, ಜನರಲ್ ಸರ್ವಿಸ್ ಎಲ್ಲ ಮಾಡಿಸ್ಬಿಟ್ಟಿದ್ದೀವಿ. ಯಾರು ಏನು ಮಾಡ್ಸಂಗಿಲ್ಲ, ತಗೊಂಡೋಗಿ ಗಾಡಿ ಓಡಿಸೋದು ಅಷ್ಟೇ, ಏನು ₹1 ಖರ್ಚು ಮಾಡೋಂಗಿಲ್ಲ. ಓಕೆ. ಏನು ಖರ್ಚು ಮಾಡೋಂಥ ಅವಶ್ಯಕತೆನೂ ಇಲ್ಲ, ಮಾಡಂಗೂ ಇಲ್ಲ. ಆರಾಮಾಗಿ ಹೌದು, ಮೊದಲು ಓಡಿಸ್ಕೋಬೋದು ಅಷ್ಟೇ ಕೆಲಸ ಅವ್ರದ್ದು, ಹೌದಾ? ಶೋರೂಮಲ್ಲಿ 8,500 ಆಯಿತು ಶೋರೂಮಲ್ಲಿ ಸರ್ವಿಸ್ ಎಲ್ಲ ಮಾಡಿಸಿ. ಇವಾಗ ಆಯಿಲ್ ಸರ್ವಿಸು ಮತ್ತು ಜನರಲ್ ಸರ್ವಿಸ್ ಮಾಡಿಸ್ತೀವಲ್ಲ ಒಮ್ಮಲ್ಲಿ ಕಾಮನ್ ಆಗಿ. ಹೌದು. ಇವಾಗ ಎಲ್ಲರೂ ಮಾಡಿಸಿಟ್ಟಿರ್ತಾವೆ ಜನರಲ್ ಸರ್ವಿಸ್ನು ಕೂಡ. ಹೌದೌದು. ಅವ್ರು ಕೂಲೆಂಟು ಚೇಂಜ್ ಮಾಡಿಸಂಗಿಲ್ಲ, ಇದು ಚೇಂಜ್ ಮಾಡಿಸಂಗಿಲ್ಲ, ಏನು ಚೇಂಜ್ ಮಾಡಿಸಂಗಿಲ್ಲ. ಒಂದು 8,000-9,000 ಕಣ್ಣು ಮುಚ್ಚಿಗೆ ನಮ್ಮದೇ ಓಡಿಸ್ಬೋದು, ಏನು ಚೇಂಜ್ ಮಾಡಿಸ್ತಾನೆ ಡೀಸೆಲ್ ಹಾಕೊಂಡು. ನಿಮ್ಮ ಬ್ರದರ್ ಅವರು ಬೇರೆ ಕಂಟ್ರಿಯಾಗ ವರ್ಕ್ ಮಾಡೋದ್ರಿಂದ ತಾವು ಗಾಡಿ ಮಾರಕತ್ತಾರೆ ಸರ್ ಇದು? ಹೌದು. ಈಗ ಏನಂತಂದರೆ ಮನೇಲಿ 2 ಗಾಡಿ ಒಬ್ಬರೇ ಓಡಿಸೋಕ್ಕಾಯ್ತದ ಹೇಳಿ? ನೀವು ಒಂದೇ ಗಾಡಿನೇ ಜಾಸ್ತಿ ಯೂಸ್ ಮಾಡಲ್ಲ ಈ ಥರ ಇದು ಮಾಡೋರು, ವರ್ಕ್ ಮಾಡೋರು. ಹೌದು. ಆಲ್ಮೋಸ್ಟ್.
ಓಕೆ ಸರ್, ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ಕಸ್ಟಮರ್ ಇನ್ನೂ ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಇವಾಗ ಗಾಡಿ ಇರುವಂಥ ಲೊಕೇಶನು ಗಾಡಿ ಬಂದು ಮಾನಸಿನಗರ, ಮೈಸೂರು. ಮೈಸೂರು ಮಾನಸಿನಗರನಾ? ಓಕೆ ಸರ್, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ, ಹಾಕಿರಲ್ಲ? ಹಾಕಿ ಸರ್. ಓಕೆ, ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಖಂಡಿತ ಸರ್, ಖಂಡಿತ ಸರ್. ಓಕೆ ಓಕೆ ಸರ್.